ಹಲೋ ಫ್ರೆಂಡ್ಸ್, ನಾವಿವತ್ತು ಹಳ್ಳಿಯಲ್ಲಿರುವಂಥ ಹಸೆ ಹಳ್ಳಕ್ಕೆ ನಮ್ಮ ಪ್ರಯಾಣವನ್ನು ಬೆಳೆಸೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದೇ ಸಿಮೆಂಟ್ ರೋಡಲ್ಲಿ ನಾವಿನ್ನು 1 ಕಿಲೋಮೀಟ್ರ್ ಹೋಗಬೇಕಾಗತ್ತೆ. ಇದೆಷ್ಟು ಸ್ಮೂತಾಗಿದೆ ಅಲ್ವಾ? ಈಗ ಈ ಸಿಮೆಂಟ್ ರೋಡು ಮುಗಿತಾ ಬಂದಿದೆ. ಹಾಗೆ ನಾನು ನನ್ನ ಮಾತು ಮುಗಿಸ್ತಾ ನನ್ನ ಅಮ್ಮಂಗೆ ಈಗ ಸ್ವಲ್ಪ ಹೊತ್ತು ಮಟ್ಟಿಗೆ ಪಾಸ್ ಮಾಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನೋಡಿ, ನಾವೀಗ ಹಸೆ ಹಳ್ಳಕ್ಕೆ ಬೇಸಿಗೆ ಕಾಲದಲ್ಲಿ ಈಜ್ಲಿಕ್ಕೆ ಹೋಗ್ತಾ ಇದ್ದೀವಿ. ರಜೆ ಅಲ್ವಾ? ಈಗ ಎಲ್ಲರ ಮನೇಲೂ ಮಕ್ಕಳು ಬಂದಿರ್ತಾರೆ. ಎಲ್ಲ ಪೇರೆಂಟ್ಸು ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಈಜಾಡ್ಲಿಕ್ಕೆ ಬರ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ರೋಡು ಅಂಥೇಳಿ. ಆ ಕಡೆ ಈ ಕಡೆ ತುಂಬ ಕಾಡಿಲ್ಲಿ, ಮಧ್ಯದಲ್ಲಿ ರೋಡಿದೆ. ಮೇಲೆ ಹತ್ತುತ್ತಾ ಇಳಿತಾ ನಮ್ಮ ಗಾಡಿ ಸಾಗ್ತಾ ಇದೆ. ಆಲ್ರೆಡಿ ನಾವೀಗ 2.5-3 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀವಿ. ಇನ್ನು 1 ಕಿಲೋಮೀಟ್ರಿಗೆ ಹಸೆ ಹಳ್ಳ ರೀಚ್ ಆಗ್ತೀವಿ ನಾವು. ಈಗ ನೋಡಿ ಯಾವ ರೀತಿ ಕರ್ವಿಂಗ್ ಇದೆ ಅಂಥೇಳಿ. ನೆಕ್ಸ್ಟ್ ಇಲ್ಲಿ ಇಳಿಬೇಕು. ಭಾಳ ಡೌನ್ ಇದೆ. ಸ್ಕೂಟಿ ಎಲ್ಲ ತರೋರು ಇಲ್ಲಿ ಹುಷಾರಾಗಿ ಹೋಗಬೇಕಾಗತ್ತೆ. ಯಾಕಂದರೆ ಸಡನ್ಲಿ ಇಳಿಯೋದು ಬರುತ್ತೆ ಮತ್ತು ಅಲ್ಲೆಲ್ಲ ಭಾಳ ಕಲ್ಲುಗಳಿರೋದ್ರಿಂದ ಸ್ಕಿಡ್ ಆಗೋ ಸಂಭವ ಇರುತ್ತೆ. ಅದಕ್ಕಾಗಿ ಸ್ಲೋ ಹೋಗಬೇಕು. ಇಲ್ಲೂ ಕೂಡ ಕಾರ್ ಆದರೂ ಕೂಡ ಭಾಳ ಕಷ್ಟನೇ. ಹೋಗ್ತಾ ಇದ್ದೀವಿ. ಮಕ್ಕಳಿಗೇನು ಉಮೇತಿ ಈಜಾಡೋದು. ಎಲ್ಲರೂ ಊಟ ಎಲ್ಲ ಕಟ್ಕೊಂಡು ಬಂದು ಇಲ್ಲಿ ಸ್ನಾನ ಮಾಡಿ ಊಟ ತಿಂಡಿ ಎಲ್ಲ ತಿಂದು ಆಮೇಲೆ ಆರಾಮಾಗಿ ಹೋಗ್ತಾರೆ. ಬಹಳಷ್ಟು ಜನ ಬರ್ತಾರೆ ಇಲ್ಲಿ ರಜೆಯಲ್ಲಿ. ಬಂದೇ ಬಿಡ್ತು ನೋಡಿ ನಮ್ಮ ಪ್ಲೇಸು, ಕಾಯ್ತಾ ಇರುವಂಥ ಪ್ಲೇಸು. ಆಲ್ರೆಡಿ ಒಂದು ಕಾರ್ ಬಂದು ನಿಂತಿದೆ, ಜನ ಬಂದಿದ್ದಾರೆ. ಅವ್ರ ಜೊತೆ ನಾವು ಕೂಡ ಜಾಯ್ನ್ ಆಗ್ತಾಯಿದ್ದೀವಿ. ಎಂತ ಚೆನ್ನಾಗಿದೆ ಅಂಥೇಳಿ. ಪ್ಲೇಸ್ ಸೂಪರಾಗಿದೆ. ಈಗ ನಮ್ಮ ಮಕ್ಕಳು, ನಮ್ಮ ಮನೆಯವರು, ನಾನು ಎಲ್ಲ ಈಜಾಡಲಿಕ್ಕೆ ಕಾಯ್ತಾ ಇದ್ದೀವಿ. ಈಗ ನೋಡ್ತಾ ಇದ್ದೀರಾ ಫ್ರೆಂಡ್ಸ್? ನೋಡಿ, ಇದೆ ತುಂಬ ಜನ ಆಲ್ರೆಡಿ ಈಗಲೇ ಬಂದುಬಿಟ್ಟಿದ್ದಾರೆ. ಈ ಹಳ್ಳ ಎಷ್ಟು ದೊಡ್ಡ ಮತ್ತು ತುಂಬ ಡೀಪು ಇದೆ ಗೊತ್ತಾ? ಎಷ್ಟು ದೊಡ್ಡ ಇದೆ ಅಂತ ನೋಡಿ. ಇನ್ನು ಮಿಡ್ಲಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ. ಮತ್ತು ಈ ಕಡೆ ನಿಮಗೆ ಬೆನ್ನಿನ ಮಸಾಜ್ ಟೈಪ್ ಸಿಗ್ಬೋದು. ಯಾಕೆಂದರೆ ಇದು ಫುಲ್ ಹೆವಿ ಫೋರ್ಸಿಂದ ಬರ್ತಾ ಇರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ನೋಡೋಣ, ಒಂದು ಎಕ್ಸಾಂಪಲಿಗೆ ಒಬ್ಬರು ಹೋಗ್ತಾ ಇದ್ದಾರೆ, ಅವರಿಗೆ ಹೇಗೆ ಅನಿಸುತ್ತೆ ಅಂತ ಕೇಳೋಣ ಬನ್ನಿ. ಇವರು ಈಗ ಈ ಮಸಾಜನ್ನು ತಗೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಫ್ರೀ ಫಿಶ್ ಮಸಾಜು ಸಿಗ್ಬೋದು, ಆದರೆ ನೀವು ಕಾಲನ್ನು ಮಾತ್ರ ಅಲ್ಗಾಡಿಸ್ಬಾರ್ದು. ಅದೇ ನೀವು ರೆಸಾರ್ಟಿಗೆ ಹೋದರೆ ಅದಕ್ಕೆ 100 ರೂಪಾಯಿ ಕೊಟ್ಟಿದ್ದು ಮಾಡ್ತೀರ. ಆದರೆ ಇಲ್ಲಿ ವಿಲೇಜಲ್ಲೇ ಏನೇನೆಲ್ಲ ಮಾಡ್ಬೋದು ಅಂತ ನೋಡಿ, ಅದು ಫ್ರೀಯಾಗಿ. ಸೂಪರ್. ಹೆಲೋ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಮಸಾಜು? ತುಂಬ ಚೆನ್ನಾಗಿ ಆಗ್ತಾ ಇದೆ. ಸ್ವಲ್ಪ ಇದ್ರ ಬಗ್ಗೆ ಮಾತಾಡ್ಬೋದಾ? ಫ್ರೀ ಮಸಾಜ್ ಸಖತ್ ಆಗ್ತಾ ಇದೆ. ನೀರಿಗೆ ನಿಮ್ಮ ಕೈಯ ಸೊಂಟನ ನೋವಿರೋ ಭಾಗನ ಹಿಡ್ಕೊಂಡು ಕೂತ್ಕೊಳ್ಳಿ, ತುಂಬ ಆರಾಮ ಅನ್ಸುತ್ತೆ. ಈಗ ಇವ್ರು ಸೂಪರ್ ಅನ್ಕೊಂಡೆ ಮತ್ತೊಬ್ರು ಬಂದು ನೋಡಿ, ತುಂಬ ಜನ ಬರ್ತಾ ಇದ್ದಾರೆ. ಒಬ್ಬರು ಬಂದ್ಕೊಳ್ಳೆ. ಇಲ್ಲಿ ಮತ್ತೊಂದು ಭಾಗದ ಹಳ್ಳ ಇದೆ. ಇಲ್ಲಿ ಯಾರು ಸ್ವಿಮ್ ಮಾಡಲ್ಲ, ಯಾಕೆಂದರೆ ತುಂಬ ಡೀಪ್ ಆಗಿದೆ. ಇಲ್ಲಿ ಫೋರ್ಸಿಗೆ ನೀರು ಬರ್ತಾ ಇರುತ್ತೆ ಪೈಪಿಂದ. ಈಗ ನಾವು ಸ್ವಿಮ್ಮಿಂಗಿಗೆ ಹೋಗೋಣ. ಮಕ್ಕಳಿಗಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಸ್ವಿಮ್ ಹೋಗ್ತೀನಿ ಅಂತ ಹೇಳಿದ್ಲ. ಸರಿ ನೀನು ಹೋಗು ಅಂದ್ಕೊಂಡು ನಾನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ಆಲ್ರೆಡಿ ರಜದಲ್ಲಿ ಬಂದ ಮಕ್ಕಳು, ಅವ್ರ ಅಮ್ಮಂದಿರು ಎಲ್ಲ ಇದ್ದಾರೆ. ಎಲ್ಲರೂ ಒಂದೊಂದು ರೀತಿ ಹರಟೆ ಇದರೊಂದಿಗೆ ಕೂತಿದ್ದೇವೆ. ಈ ಕಡೆ ಇಲ್ಲಿ ಆರಾಮ್ ಕೈಕಾಲು ಚಾಚ್ಕೊಂಡು ಹೆಂಗಸರು ಕೂತ್ರೆ, ಈ ಕಡೆ ಮಕ್ಕಳು ಮತ್ತು ಗಂಡಸರು ಎಲ್ಲರೂ ಏನು ಮಾಡ್ತಿದ್ದಾರೆ, ಈಜಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಅಂದರೆ ಇಲ್ಲಿ ಬರೋ ನೀರಿಗೆ ಫೋರ್ಸಿಗೆ ಆರಾಮಾಗತ್ತೆ ಅಂತ ಕೂತಿದ್ದಾರೆ. ಇಲ್ಲಿ ಸ್ವಿಮ್ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಕಾಂಪಿಟೇಷನನ್ನು ಹಾಗೆ ಸ್ವಿಮ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಈಜಾಡೋದ್ರಿಂದ ಮೈ ಮನಸ್ಸು ಹೊಗರಾಗತ್ತೆ, ಸ್ನಾಯುಗಳ ಬಿಗಿತ ತಪ್ಪತ್ತೆ. ಸ್ವಿಮ್ಮಿಂಗಿನ ಬೆನಿಫಿಟ್ ಎಲ್ಲರಿಗೂ ಗೊತ್ತು. ಇದೆಲ್ಲ ನ್ಯಾಚುರಲ್ ಸ್ವಿಮ್ಮಿಂಗು. ಪೇಟೆಗಳಲ್ಲಿ ಎಷ್ಟೋ ಅಮೌಂಟ್ ಕೊಟ್ಟು ಸ್ವಿಮ್ಮಿಂಗ್ ಕಲಿತ್ರೆ, ನಮಗೆ ಹಳ್ಳಿಗಳಲ್ಲಿ ಇದು ನೈಸರ್ಗಿಕ ಹೊಂಡ. ಇಲ್ಲಿ ನಾವು ಯಾವಾಗಲೂ ಬೇಸಿಗೆಗಾಲದಲ್ಲಿ ಸ್ವಿಮ್ಮಿಗೆ ಬರ್ತೀವಿ, ಈ ಖುಷಿಯನ್ನು ಅನುಭವಿಸ್ತೀವಿ.
ಇದು ನಮ್ಗೆ ಹೊಸತಲ್ಲ, ಆದ್ರೆ ನಿಮ್ಗೆ ತಿಳಿಸ್ಕೊಡುವ, ನಾವು ಹೀಗೊಂದು ಹಳ್ಳಿಗಾಡಲ್ಲಿ ಇಷ್ಟು ಖುಷಿ ಖುಷಿಯಾಗಿ ಸ್ವಿಮ್ ಮಾಡ್ಕೊಂಡು ಈಗೂ ಇರ್ತೀವಿ ಅನ್ನೋದನ್ನು ಇದು ಮಾಡಲಿಕ್ಕೆ ಈ ಲಾಗನ್ನು ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಭಾಳ ಆಳ ಇದೆ ಹಾಗೇಳಿ, ಒಂದೊಂದು ಕಡೆ ಭಾಳ ಆಳ, ಒಂದೊಂದು ಕಡೆ ಚೆನ್ನಾಗಿದೆ. ಮತ್ತು ಬ್ರಿಡ್ಜ್ ಕಟ್ಟಿದ್ರಿಂದ ಈ ಸಲ ನೀರು ಫುಲ್ ಇದೆ ನೋಡಿ. ಯಾವ ರೀತಿ ಹಾರಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಮತ್ತು ಬ್ಯಾಕ್ ಫ್ಲೋಟಿಂಗ್ ಮಾಡ್ತಾರೆ. ಎಲ್ಲ ರೀತಿ ಇಲ್ಲಿ ಮಕ್ಕಳಿಗೂ ಕೂಡ ಬರುತ್ತೆ. ಯಾಕಂದರೆ ನೈಸರ್ಗಿಕವಾಗಿ ಹುಟ್ಟಿದಾಗಿಂದ ಇದರಲ್ಲಿರೋದ್ರಿಂದ ಅವರೆಲ್ಲದನ್ನು ಕಲ್ತಿರ್ತಾರೆ. ಇಲ್ಲಿ ಎಲ್ಲರೂ ಕೂಡ ಹೆಂಗಸರು, ಗಂಡಸರು, ಮಕ್ಕಳು ಯಾರೂ ಭೇದ ಇಲ್ಲದೆ ಎಲ್ಲರೂ ಈಜಾಡ್ತಾರೆ. ಈಜಾಡ್ಲಿಕ್ಕೆ ಬರೆದಿದ್ದವರು ಇಂಥ ಒಂದು ಕಟ್ಟಿಗೆ ಸಹಾಯದಿಂದ ಫಸ್ಟ್ ಕಲೀಲಿಕ್ಕೆ ನೋಡ್ತಾರೆ. ಈಗ ಪೇಟೆಗಳಲ್ಲಿ ಬೇರೆ ಎಕ್ವಿಪ್ಮೆಂಟ್ಸ್ ಇದ್ದರೆ ಇಲ್ಲೆಲ್ಲದು ಇಲ್ಲಿ ಸಿಗುವಂಥ ಕಾಡು ಕಟ್ಟಿಗೆ ಅಲ್ಲಿರುತ್ತೆ, ಮುರ್ಕೊಬಂದು ಅದನ್ನ ಹಿಡ್ಕೊಂಡು ತೇಲ್ಕೊಂಡು ಈಜಾಡ್ಲಿಕ್ಕೆ ಕಲಿತಾರೆ. ಆಮೇಲೆ ನೆಕ್ಸ್ಟ್ ತಾನೇ ರೂಟೀನಾಗಿ ಕಲಿತಾ ಹೋಗ್ತಾರೆ. ತಂಪಾದ ಗಾಳಿಯಿಂದ ಹೊರಗೆ ಬರಲಿಕ್ಕೆ, ನೀರಿಂದ ಹೊರಗೆ ಬರಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಸಮಯ 1:30 ಆದರೂ ಹೊರಗೆ ಬರಬಾರ್ದು, ಈಜ್ತಾನೇ ಇರಬೇಕು ಅನ್ನುವಂಥ ಹಠ. ಹಸಿವಾಗ್ತಾಯಿದ್ರು ಅದು ಯಾವುದ್ರ ಪರಿವೇ ಇರೋದಿಲ್ಲ ನೋಡಿ. ಈಗ ಬ್ಯಾಕ್ ಫ್ಲೋಟಿಂಗ್ ಮಾಡ್ತಾ ಇದ್ದಾಳೆ ಹುಡುಗಿ, ಎಷ್ಟು ಚೆಂದ ನೋಡಿ. ಎಷ್ಟು ಸಣ್ಣ ಹುಡುಗಿ ಅವಳು, ಯಾವುದೋ ಅದ್ರ ಬಗ್ಗೆ ಇದೇ ಇಲ್ಲ, ಖುಷಿಯಿಂದ ಮಾಡ್ತಾ ಇದ್ದಾಳೆ, ಆರಾಮ್ ತೇಲಾಡ್ತಾ ಇದ್ದಾರೆ. ಇಂಥ ಒಂದು ಅನುಭವ ಎಲ್ಲಿ ಸಿಗತ್ತೆ ಹೇಳಿ? ಇಂಥ ಹಳ್ಳಿಗಾಡಲ್ಲಿ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ, ಬ್ಲೀಚಿಂಗ್ ನೀರಿಲ್ಲ, ಕ್ಲೀನ್ ವಾಟರು, ಕೋಲ್ಡ್ ವಾಟರು, ಹರಿತಾ ಇರೋ ನೀರಿದ್ದು. ನೆಕ್ಸ್ಟ್ ಎಲ್ಲ ಹೇಳಿ ನಾವು ವಿದಾಯ ಹೇಳಿ ಹೊರಟ್ವಿ. ಮನೆ ಕಡೆ ಬರ್ತಾ ಇದ್ದೀವಿ. ಸಾಧಾರಣ ನಾವು ಡೈಲಿ ಹೋಗ್ತೀವಿ ಇಲ್ಲಿ ಈಜಾಡಲಿಕ್ಕೆ, ಡೈಲಿ 1 ತಾಸು 2 ತಾಸು ಈಜಾಡಿ ಬರ್ತೀವಿ. ಹೋಗಿ ಬರ್ತಾಯಿದ್ದೀವಿ. ಇಲ್ಲೊಂದು ಶಿವಲಿಂಗ ಕೂಡ ಇದೆ, ನಿಮ್ಗೆ ಅದನ್ನು ಮತ್ತೊಮ್ಮೆ ತೋರಿಸ್ತೀನಿ. ಉದ್ಭವವಾದಂಥ ಶಿವಲಿಂಗ ಇದೆ ಇಲ್ಲಿಂದ ನಿಯರು ಒಂದು ಬೆಟ್ಟದಲ್ಲಿ. ಪ್ರತಿ ಶಿವರಾತ್ರಿ ಅಂದು ಅಲ್ಲಿ ಪೂಜೆ ಮಾಡ್ತಾರೆ. ಈಗ ಬರ್ತಾ ಬಂದ್ವಿ ನಾವು. ಹಳ್ಳ ಕೊಳ್ಳ ಎಲ್ಲ ಮೀರಿ ನಮ್ಮ ಅದೇ ರಸ್ತೆಯಲ್ಲಿ ವಾಪಸ್ ಮನೆಗೆ ಬರ್ತಾಯಿದ್ದೀವಿ. ಇವತ್ತಿನ ಒಂದು ಖುಷಿಯ ಕ್ಷಣಗಳನ್ನು ಮಕ್ಕಳೊಡನೆ ಹಂಚಿಕೊಂಡು ಆರಾಮಾಗಿ ಬಂದ್ವಿ. ಮತ್ತು ನಾಳೆ ಹೋಗೋಣ, ನಾಳೆ ನಾವು ಟಿಫಿನ್ ಕಟ್ಕೊಂಡು ಹೋಗಬೇಕು ಅನ್ನುವಂಥ ಹಠ ಬೇರೆ. ಅದಕ್ಕೆ ಓಕೆ ಅಂತ ಹೇಳ್ತಾ ಹೊರಡ್ತಾಯಿದ್ದೀವಿ. ನಾಳೆ ಕೂಡ ರಜೆ ಇರೋದ್ರಿಂದ ನಾವು ನಾಳೆಗೂ ಹೋಗೋಣ. ಇಲ್ಲ ವೀಕೆಂಡಲ್ಲಿ ಮಾತ್ರ ಹೋಗ್ಲಿಕ್ಕಾಗೋದು ಹೋಗ್ಬೇಕಂದ್ರೆ, ಇಲ್ಲ ಮಕ್ಕಳು ಸಾಯಂಕಾಲ ಹಿಂಗೆ ತೊಗೊಂಡು ಹೋಗ್ಬೇಕಾಗತ್ತೆ. ಬಿಸಿಲಲ್ಲಿ ತುಂಬ ಚೆನ್ನಾಗಾಗತ್ತೆ ಇಲ್ಲಿ. ಅದು ಭಾಳ ಮಕ್ಕಳು ಸೇರೋದ್ರಿಂದ ಎಂಟರ್ಟೈನ್ಮೆಂಟ್ ಇರುತ್ತೆ. ಅದಕ್ಕೆ ಎಲ್ಲರೂ ನಾವು ಕೂಡ ಮಕ್ಕಳನ್ನ ಕರ್ಕೊಬರ್ತೀವಿ. ನಮ್ಮ ಮನೆಗೆ ಒಂದು ನೆಂಟರು, ಅಕ್ಕಪಕ್ಕದವರು ಎಲ್ಲರನ್ನೂ ಕರ್ಕೊಂಡು ಎಲ್ಲರೂ ಹಾಗೆ ಹೋಗಿರ್ತಾರೆ, ನಾವಂತಲ್ಲ. ಒಂಥರ ಎಂಜಾಯ್ಮೆಂಟ್ ಪ್ಲೇಸು. ನೀವು ಕೂಡ ಬನ್ನಿ, ಇಂಥ ಒಂದು ನೀರಲ್ಲಿ ಈಜಾಡ್ಕೊಂಡು ಹೋಗುವಿರಂತೆ. ಈ ನೈಸರ್ಗಿಕವಾದ ಸುಖವನ್ನು ನೀವು ಪಡೀಲಿಕ್ಕೆ ಸಾಧ್ಯ ಇದೆ. ಈಗ ಬರ್ತಾ ಇದ್ದೀವಿ ನಾವು ನಿಯರು. ಹೆಚ್ಚು ಕಡಿಮೆ ಈಗ ಇನ್ನೊಂದು 2 ಕಿಲೋಮೀಟ್ರ್ ಮಾತ್ರ ಬಾಕಿ ಇದೆ ನಮ್ಮ ಮನೆಗೆ. ಆಲ್ರೆಡಿ ಅಲ್ಲಿ ನಾವು ಆಳುಗಳಿಗೆ ಊಟ ಬಡಿಸ್ಬೇಕಾಗಿದೆ, ಟೈಮ್ ಆಗೋಗಿದೆ. ಅದಕ್ಕಾಗಿ ಬೇಗ ಸಾಗ್ತಾಯಿದ್ದೀವಿ ಗಡಿಬಿಡಿಯಲ್ಲಿ. ನನಗೆ ಈ ಲಾಗನ್ನು ಮಾಡೋದ್ರಿಂದ ತುಂಬ ಖುಷಿ ಆಗ್ತಾಯಿದೆ. ನಿಮ್ಮೊಡನೆ ಇದನ್ನೆಲ್ಲ ಹಂಚಿಕೊಂಡೆ ನಾನು. ಇಲ್ಲಿಯ ಪರಿಸರ, ಹಾಗೆ ನೀರಿನಲ್ಲಿ ಸ್ವಿಮ್ಮಿಂಗು ಎಲ್ಲವನ್ನು ಹಂಚಿಕೊಂಡೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆಯೋ ಅನ್ನೋದನ್ನು ಹೇಳಿ. ಆಯಿತು, ನಾವೀಗ ಮತ್ತೆ ಸಿಮೆಂಟ್ ರಸ್ತೆಗೆ ಬಂದ್ವಿ. ಬರ್ತಾಯಿದ್ದೀವಿ ಮನೆಗೆ. ನಿಯರ್ ಬಂದ್ವಿ. ಇಲ್ಲಿ ನೋಡಿ ಯಾವ ರೀತಿ ಇಳಿತಾ ಇದ್ದೀವಿ. ಹಸಿವಾಗ್ತಾ ಇದೆಯಲ್ಲ, ಅದಕ್ಕೆ ಗಾಡಿ ಕೂಡ ಫಾಸ್ಟಾಗಿ ಓಡ್ತಾ ಇದೆ. ಬಂತು. ಈಗ ಇನ್ನೊಂದು 2 ನಿಮಿಷಗಳಲ್ಲಿ ನಮ್ಮ ಮನೆ ಬರ್ತಾಯಿದೆ. ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ಲಾಗನ್ನು 2 ದಿವಸದಲ್ಲಿ ತೊಗೊಂಬರ್ತೀನಿ. ಬೇರೆ ರೀತಿಯಾದ ಪ್ರಯತ್ನವನ್ನು ಮಾಡ್ತೀನಿ. ಬಹುಶಃ ನಾನು ಈ ಪ್ರಯತ್ನ ನಿಮಗೂ ಕೂಡ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೇಸಿಗೆಯಲ್ಲಿ ಮತ್ತು ಬೇರೆ ಆಟಗಳು, ಬೇರೆ ದೇಶೀಯ ಆಟಗಳು ಮಕ್ಕಳ ಜೊತೆ ಆಡೋದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತೀನಿ ನಾನು. ಆಯ್ತು, ಈಗ ನಮಗೆ ನಮ್ಮ ಕ್ರಾಸ್ ಬರ್ತಾಯಿದೆ. ಇಲ್ಲಿ ಕ್ರಾಸ್ ಇದೆ ಎಲ್ಲ ಕಡೆ. ಆ ಕಡೆ ಈ ಕಡೆ ಪಕ್ಕದಲ್ಲಿ ಮನೆ, ಆಯಾ ಮನೆಗೆ ತಕ್ಕಂತೆ ಅವರವರ ತೋಟ ಇದೆ. ಈಗ ನಾವು ನಮ್ಮನೆ ಕ್ರಾಸಿಗೆ ಬಂದ್ವಿ. ಅಲ್ಲಿಂದ ಇಳಿತಾ ಇದ್ವಿ, ಟರ್ನ್ ತೊಗೊಂಡ್ವಿ, ಲೆಫ್ಟಿಗೆ ಟರ್ನ್ ತೊಗೊಂಡು ನಮ್ಮನೆ ಕ್ರಾಸಿಗೆ ಹೋದ್ವಿ. ನೋಡಿ 2 ಕಡೆ ಬಣ್ಣದ ಗಿಡಗಳು ಚೆಂದ ಕಾಣಿಸ್ತಾ ಇದೆ ಅಲ್ಲ, ಹಳ್ಳಿಯ ಸೊಗಡು. ಈಗ ಮನೆ ಹತ್ತಿರ ಬಂದ್ವಿ. ನಿಮಗೆ ಆ ಹಳ್ಳದಲ್ಲಿ ಹತ್ತಿರ ಇರುವಂಥ ಕೋಟೆ ಶಿವಲಿಂಗದ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನನ್ನು ಹಾಕಿ. ಎಲ್ಲರೂ ಹೆಚ್ಚಿನದಾಗಿ ಮಾಡಬೇಕು ಅಂದರೆ ಅದನ್ನು ಮುಂದಿನ ವ್ಲಾಗನ್ನು ಮಾಡಿ ನಾನು ಹಾಕ್ತೀನಿ. ತುಂಬ ಅದ್ಭುತವಾದ ಲಿಂಗ ಅದು, ಉದ್ಭವ ಲಿಂಗ ಅಂತ ಹೇಳ್ತಾರೆ. ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ದು ಯಾವುದೋ ಒಂದು ಅಭಿಪ್ರಾಯಗಳನ್ನು ತಿಳಿಸಿ. ನಮ್ಮನೆ ಬಂತು. ಇವಾಗ ನಾವು ಇಳಿದು ಮನೆಯನ್ನು ತಲುಪ್ತಾ ಇದ್ದೀವಿ. ಹಾಗೆ ಮಧ್ಯಾಹ್ನದ ಊಟದ ಸಮಯ. ನಮ್ಮದು ಅಡಿಕೆ ಇದಾದ್ದರಿಂದ ಭಾಳಷ್ಟು ಆಳುಗಳಿರ್ತಾರೆ, ಅವರಿಗೂ ಕೂಡ ಊಟವನ್ನು ಬಡಿಸ್ಬೇಕು. ಹಸಿವಾಗಿದೆ, ಅವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ನಾವು
ದೌಡಾಯಿಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ನಾನು ಇಳಿದು ಮನೆ ಹತ್ತ ಸಾಗ್ತಾಯಿದ್ದೀನಿ. ನಾವು ಅದಕ್ಕಾಗಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಭೇಟಿಯನ್ನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಅಂತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್.